ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚಕ್ರಪಾಣಿ ಯಾದವ್ ಮಾತಾಡ್ತಾ ಇದ್ದೀನಿ. ಈಗ ನೋಡ್ತಾ ಇದ್ದೀರಲ್ಲ, ಇದು ಬಂದು ನಮ್ಮ ಅಲಹಾಬಾದ್ ಸಫೇದ ಗಿಡಗಳು. ಇವೆಲ್ಲ ನಾಟಿ ಮಾಡಿ 8 ತಿಂಗಳಾಗಿದೆ, ಕಾಯೆಲ್ಲ ಬಿಟ್ಟಿದೆ. ಈಗ ಫ್ಲವರಿಂಗು, ಹೂವು, ಪಿಂದೆ ಎಲ್ಲ ಚೆನ್ನಾಗಿದೆ. ಇದು ಗಿಡದಿಂದ ಗಿಡಕ್ಕೆ 5 ಅಡಿ, ಸಾಲಿನ ಸಾಲಿಗೆ 10 ಅಡಿ ಮಾಡಿರ್ತಕ್ಕಂಥ ಅಲಹಾಬಾದ್ ಸಫೇದ ಗಿಡಗಳು. ಇಲ್ಲೆಲ್ಲ ನಮ್ಮ ನರ್ಸರಿಯಲ್ಲಿ ಬಂದು ಎಲ್ಲ ವೆರೈಟಿಗಳನ್ನ 2 ವೆರೈಟಿಗಳನ್ನ ಹಾಕಿದ್ದೀನಿ. ರೈತರು ಬಂದರೆ ಇವ್ರಿಗೆ ಸಂಪೂರ್ಣ ಮಾಹಿತಿ ಕೊಡಬೇಕು ಅನ್ನೋ ಉದ್ದೇಶದಿಂದನೇ ಎಲ್ಲನೂ ಯಾವ ರೀತಿ ಇರುತ್ತೆ, ಕಾಯಿ ಹೇಗಿರುತ್ತೆ, ಗಿಡ ಅನ್ನೋದನ್ನು ಯಾವ ರೀತಿ ಇರುತ್ತೆ, ಯಾವ್ಯಾವ ವೆರೈಟಿ ಯಾವ ಥರ ಇರುತ್ತೆ ಅನ್ನೋದನ್ನ ಅದಕ್ಕೋಸ್ಕರ ಇಲ್ಲೆಲ್ಲ ಗಿಡಗಳನ್ನ ನಾಟಿ ಮಾಡಿದ್ದೀನಿ. ಮತ್ತು ಆ್ಯಪಲ್ ಗಿಡಗಳು ಸಹಿತ ನಾವು ನಾಟಿ ಮಾಡಿದ್ದೀವಿ. ಇವೆಲ್ಲ ಆ್ಯಪಲ್ ಗಿಡಗಳು ನೋಡ್ಬೋದು ನೀವು. ಇದೆಲ್ಲ ಗಿಡದಿಂದ ಗಿಡಕ್ಕೆ 5 ಅಡಿ, ಸಾಲಿನ ಸಾಲಿಗೆ 10 ಅಡಿ ಮಾಡಿದ್ದೀನಿ. ನೀವು ಮಾಡಬೇಕಾಗಿರೋದು ಬಂದು ಗಿಡದಿಂದ ಗಿಡಕ್ಕೆ 10, ಸಾಲಿನ ಸಾಲಿಗೆ 10, 430 ಗಿಡಗಳನ್ನ ನೀವು ನಾಟಿ ಮಾಡ್ಕೋಬೋದು. ಇಲ್ಲಿ ಬಂದರೆ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನು ಖಂಡಿತ ತಿಳಿಸ್ಕೊಡ್ತೀನಿ. ನಮ್ಮ ನರ್ಸರಿ ಬಂದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಬರುತ್ತೆ. ಪೇರೇಸಂದ್ರ ಪಂಚಾಯತಿ, ಸಾದಲಿ ಕ್ರಾಸ್ ಹತ್ರ, ಆಂಜನೇಯ ದೇವಸ್ಥಾನ ಹತ್ರ ರೈಟ್ ಸೈಡಲ್ಲಿ ನಮ್ಮ ನರ್ಸರಿ ಬರುತ್ತೆ, ಸಾದಲಿ ಕ್ರಾಸ್.